ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತು ಪಾಪುಗೆ ಮುಡಿ ಕೊಡಬೇಕಿತ್ತು. ಅವನಿಗೆ 1 ಇಯರ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಮುಡಿ ಕೊಡೋದಿತ್ತು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಪ್ಪ ಅಮ್ಮ ನಾನು ಪೂರ್ತಿ ಫ್ಯಾಮಿಲಿ ಎಲ್ಲ ಪಾಪುಗೆ ಮುಡಿ ಕೊಡೋಕ್ಕೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ನಾನು ಇವಾಗ ಪಾಪುಗನ್ನ ರೆಡಿ ಮಾಡಿ ನಾನು ಕೂಡ ರೆಡಿ ಆಗೋಣ ಅಂತ ಬಂದೆ. ಸೊ ಈ ಸ್ಯಾರಿನ ನಾನು ಪ್ರೀವಿಯಸ್ ವ್ಲಾಗ್ಸ್ನಲ್ಲಿ ನಿಮಗೆ ತೋರಿಸಿದ್ದೀನಿ, ಸ್ಯಾರಿ ಮತ್ತು ಇದು ಡಿಸೈನ್ಸ್ ಹೇಗಿದೆ ಅಂತ ಹೇಳಿ. ಆ ಸ್ಯಾರಿನ ವೇರ್ ಮಾಡಿದ್ದೀನಿ. ಆ್ಯಂಡ್ ವಾಟರ್ ಡ್ರಾಪ್ಸ್ ಬ್ಯಾಂಗಲ್ಸ್ ಬರುತ್ತಲ್ಲ, ಅದನ್ನು ಬ್ಲೂ ಕಲರ್ ತೊಗೊಂಡು ಬಂದಿದ್ದೆ. ಸೊ ಆ ಬ್ಯಾಂಗಲ್ಸ್ನ ಹಾಕಿ ಅದಕ್ಕೆ ನಾರ್ಮಲ್ ಅದ್ರ ಜೊತೆಗೆ ಗೋಲ್ಡ್ ಬ್ಯಾಂಗಲ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬ್ಲೂ ಕಲರ್ ಇದೇನು ಬರುತ್ತೆ ಕುಂದನ್ ಡಿಸೈನ್ಸಲ್ಲಿ ನೆಕ್ ಪೀಸ್ ಬರುತ್ತಲ್ಲ, ಅದನ್ನು ವೇರ್ ಮಾಡ್ತಾಯಿದ್ದೀನಿ ಅಷ್ಟೇ, ಸಿಂಪಲಾಗಿರಲಿ ಅಂತ ಹೇಳಿ. ಅದ್ರ ಜೊತೆಗೆ ಇಯರಿಂಗ್ಸು ನಾರ್ಮಲ್ ನಾನು ಜುಮ್ಕಿ ವೇರ್ ಮಾಡ್ತೀನಲ್ಲ ಯಾವಾಗಲೂ, ಅದೊಂದು ಜುಮ್ಕಿ ವೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಪಾಪುನ ಎತ್ಕೊಳ್ಳೋದ್ರಿಂದ ಸ್ಯಾರಿ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ, ಬಟ್ ಆದರೂ ದೇವಸ್ಥಾನಕ್ಕೆ ಹೋಗ್ತಿರೋದ್ರಿಂದ ಸ್ಯಾರಿನೇ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದನ್ನೆಲ್ಲ ನಿಮ್ಗೆ ತೋರಿಸಿದ್ದೀನಿ ರೀಸೆಂಟಲ್ಲಿ, ಸ್ಯಾರಿ ಅದು ಪ್ಯಾಟರ್ನ್ಸ್ ಹೇಗೆ ಸ್ಟಿಚ್ ಮಾಡಿದೆ ಅಂತ ಹೇಳಿ. ಅದರಲ್ಲಿದೆಯಲ್ಲ ಆ ಸ್ಯಾರೀಸ್ನಲ್ಲೇ ಒಂದು ಪಿಕ್ ಮಾಡಿಕೊಂಡೆ. ಸೊ ಪಾಪುಗೆ ಅವನಿಗೆ ತಿನ್ನಿಸಿ ಆ್ಯಂಡ್ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಗೋಯಿತು. ಆ್ಯಂಡ್ ನಾವು ದೇವಸ್ಥಾನದ ಹತ್ರ ಹೋಗೋ ಅಷ್ಟರಲ್ಲಿ ಅಮ್ಮ ಅಪ್ಪ ಬಂದಿದ್ದರು. ಅವನು ಅಪ್ಪನ ನೋಡಿದ ತಕ್ಷಣ ನನ್ನ ಹತ್ರ ಬರೋದೇ ಇಲ್ಲ, ಶಿಫ್ಟ್ ಆಗಿಬಿಡ್ತಾನೆ. ಆ್ಯಂಡ್ ಅವನಿಗೆ ತುಂಬ ಹೆದರ್ಕೊಂಡು, ಅಂದರೆ ಎಲ್ಲರೂ ಇಟ್ಕೊಂಡ್ವಲ್ಲ ಹಿಂಗೆ ಅಲ್ಲಾಡ್ತಾನೆ ಅಂತ ಹೇಳಿ, ಸೊ ಅದರಿಂದ ಸ್ವಲ್ಪ ಹೆದರ್ಕೊಂಡ. ಆಮೇಲೆ ಸ್ವಲ್ಪ ಸ್ನಾನ ಮಾಡಿಸಿ ತಿನ್ನಿಸಿದ್ದೆಲ್ಲ ಆದಮೇಲೆ ಸ್ವಲ್ಪ ಸಮಾಧಾನ ಆದ. ಇಲ್ಲೆಲ್ಲ ಹೊರಗಡೆ ಬೆಟ್ಟ ಎಲ್ಲ ತೋರಿಸಿದ್ಮೇಲೆ ಅವನಿಗೇನಂದರೆ ಇರಿಟೇಟ್ ಮಾಡಬಾರ್ದು, ಯಾವಾಗಲೂ ಎತ್ಕೊಳ್ಳೋದು ಹಿಂಗೆಲ್ಲ ಇಟ್ಕೊಳ್ಳೋದೆಲ್ಲ. ಸೊ ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಿದ್ದರಿಂದ ಮೇಲ್ಗಡೆ ವೆಹಿಕಲ್ಸ್ ಹೋಗಕ್ಕೆ ಬಿಡಲಿಲ್ಲ. ಸೊ ಇವತ್ತು ಸ್ವಲ್ಪ ಹತ್ತೋಗಿ ಕೂಡ, ಅಂದರೆ ಅವನು ಕೂಡ ಇದ್ನಲ್ಲ, ಅವನಿಗೂ ಸ್ವಲ್ಪ ಹಿಂಸೆ ಆಗುತ್ತೆ, ಅಂದರೆ ನಾವು ಎತ್ಕೊಂಡು ಹತ್ಬೇಕಾದ್ರೆಲ್ಲ. ಆ್ಯಂಡ್ ನಾವು ನಮ್ಮ ಮನೆಗಳಲ್ಲಿ ಏನಂದರೆ ಪಾಪುಗೆ ಮನೆ ದೇವ್ರ ದೇವಸ್ಥಾನದಲ್ಲಿ ಹೆಸರು ಕಟ್ತೀವಿ, ಅಂದರೆ ನಾಮಕರಣ ಮಾಡೋದು. ನಾವೇನಾದರೂ ಫಂಕ್ಷನ್ ಮಾಡೋದಿದ್ದರೆ ಮನೆಯಲ್ಲಿ ಮಾಡ್ಕೊಳ್ಬೋದು. ಆ್ಯಂಡ್ ಪಾಪುಗೆ ಇಲ್ಲಿ ಹಾಗೆ ಮುಡಿ ಕೊಟ್ಟು ಅವನಿಗೆ ಹೆಸರಿಡೋಣ ಅಂತ ಹೇಳಿ ಇಲ್ಲಿ ಹೆಸರಿಡ್ತಾ ಇದ್ದೀವಿ, ಅಂದರೆ ನಾಮಕರಣ ಮಾಡೋ ಥರ. ನಾನು ಅಮ್ಮ ಅಪ್ಪ ಅತ್ತೆ ಮಾವ ಎಲ್ಲ ನಾವಿಷ್ಟು ಜನ ಅಷ್ಟೇ ಇದ್ದಿತ್ತು. ಆ್ಯಂಡ್ ನಾರ್ಮಲ್ ಫಂಕ್ಷನ್ ಮಾಡ್ತೀವಲ್ಲ ನಾಮಕರಣ ಅಂತ ಹೇಳಿ, ಆ ಥರ ಏನಾದರೂ ಮಾಡೋದಿದ್ದರೆ ಊರಲ್ಲಿ ಮಾಡ್ಕೊಳ್ತೀವಿ ಅಷ್ಟೇ. ಪೂಜೆ ಎಲ್ಲ ಮುಗಿಸಿದ ಮೇಲೆ ಅವನಿಗೆ ಸ್ವಲ್ಪ ಏನಂದರೆ ಮುಡಿ ಕೊಟ್ಟಾದಮೇಲೆ ಸ್ವಲ್ಪ ಬೊಟ್ಟು ಇಡ್ತಾರೆ ಹಣೆಗೆ, ಅಂದರೆ ನಾಮ ಅಂತ ಹೇಳ್ತಾರಲ್ಲ, ಅದ್ರಾಗ ನಾವು ಸೊಮ್ಮಿದ ಬೊಟ್ಟು ಸ್ವಲ್ಪ ಇಟ್ಟು ಪೂಜೆ ಮಾಡಿಸಿ ಎಲ್ಲ ಆಯಿತು. ಆ್ಯಂಡ್ ಸ್ವೀಟ್ಸ್ ತೊಗೊಂಡೋಗಿದ್ವಿ, ಅಲ್ಲಿ ಎಲ್ರಿಗೂ ಸ್ವೀಟ್ಸ್ ಕೊಟ್ಟು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅವನು ಇನ್ನೂ ಸ್ವಲ್ಪ ಅದೇ ಮೂಡ್ನಲ್ಲಿದ್ದಾನೆ, ಅಳ್ತಾ ಇದ್ದಾನೆ. ಆ್ಯಂಡ್ ಕೂದಲಿಲ್ವಲ್ಲ ಎಲ್ಲ ಹುಡ್ಕೋದು ಹಿಂಗೆಲ್ಲ ಮಾಡ್ತಿದ್ದ, ಇಲ್ಲ ಅಂತ ಹೇಳಿ ಸ್ವಲ್ಪ ಸಮಾಧಾನ ಆಗಲಿ ಅಂತ ಹೇಳಿ ದೇವಸ್ಥಾನದಲ್ಲೂ ಸ್ವಲ್ಪ ಎಲ್ಲ ಫ್ರೀ ಇತ್ತು, ಅದರಿಂದ ಅಲ್ಲೇ ಕೂರಿಸ್ಕೊಂಡು ಸ್ವಲ್ಪ ಅವ್ನು ಸಮಾಧಾನ ಆಗೋವರೆಗೂ ಆಟ ಆಡಿಸಿ ಆಮೇಲೆ ಅಲ್ಲಿಂದ ಹೊರಟ್ವಿ. ಅವ್ನಿಗಿವಾಗ ಹೊಟ್ಟೆ ಹಶ್ವಾಗಿರುತ್ತೆ. ಸೊ ನಾನು ಎಲ್ಲಾದರೂ ಹೊರಗಡೆ ಬಂದಾಗ ನಾರ್ಮಲ್ ಸರ್ಲಾಕ್ ಜೊತೆಗೆ ಸ್ವಲ್ಪ ಹಾಟ್ ವಾಟರ್ ಕ್ಯಾರಿ ಮಾಡ್ತೀನಿ. ಏನಂದರೆ ಅವನಿಗೆ ಹೊರಗಡೆ ಫುಡ್ಸ್ ಏನೂ ತಿನ್ನೋದಿಲ್ಲ, ಖಾರ ಈ ರೀತಿ ಎಲ್ಲ ಹೊರಗಡೆ ತೊಗೊಂಡು ತಿನ್ಸೋಕ್ಕೆಲ್ಲ. ಅದರಿಂದ ಸರ್ಲಾಕ್ ಆದರೆ ಇನ್ಸ್ಟೆಂಟಾಗಿ ರೆಡಿ ಆಗುತ್ತಲ್ಲ, ಅದನ್ನು ಕ್ಯಾರಿ ಮಾಡ್ಕೊಳ್ತೀನಿ ಬಿಸಿನೀರು ಜೊತೆಗೆ. ಸೊ ಅವನಿಗೆ ಹೊಟ್ಟೆ ಹಶ್ವಾದಾಗ ಹಾಗೆ ಇನ್ಸ್ಟೆಂಟ್ ಇರುತ್ತಲ್ಲ, ಬೇಗ ಮಿಕ್ಸ್ ಮಾಡಿ ತಿನ್ನಿಸ್ಕೊಳ್ಬೋದು ಅಂತ ಹೇಳಿ. ಆ ಪೂಜೆ ಎಲ್ಲ ಮುಗಿಸಿದ ಮೇಲೆ ಇವಾಗ ಕೆಳಗಡೆ ಇನ್ನೊಂದು ದೇವಸ್ಥಾನ ಕೂಡ ಇದೆ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ಬೇಗ ಪೂಜೆ ಎಲ್ಲ ಮುಗೀತು. ಇವಾಗ ಅವನಿಗೆ ಸ್ವಲ್ಪ ತಿನ್ನಿಸಿ ಹೊರಗಡೆ ನಾವು ಎಲ್ಲಾದರೂ ಊಟ ಮಾಡಿ ಅಮ್ಮ ಅಪ್ಪ ಊರಿಗೆ ಹೋಗ್ತಾರೆ, ನಾವು ಮನೆಗೆ ಹೋಗ್ತೀವಿ. ಅವನಿಗೆ ಏನಂದರೆ ಹೊರಗಡೆ ಫುಡ್ಸ್ ತಿನ್ನೋದಿಲ್ಲ ಅವನು, ಪೂರ್ತಿ ಏನಂದರೆ ಮನೆಯಲ್ಲಿ ಮಾಡೋದು ರಾಗಿ ಪೊರೆಚ್ ಆಗಿರಲಿ, ಸರಿಗೆ ಇಟ್ಟು ಅಥವಾ ರೈಸ್ ಈ ರೀತಿ ತಿಂತಾನೆ. ಅವನಿಗೆ ಸರ್ಲಾಕ್ ಸ್ವಲ್ಪ ಸ್ವೀಟಿಶ್ ಇರುತ್ತಲ್ಲ, ಅದರಿಂದ ಅದನ್ನು ಕೂಡ ಅಂದರೆ ಉಗಿಯೋದು ಹೀಗೆಲ್ಲ ಮಾಡ್ತಿರ್ತಾನೆ. ಅವನಿಗೆ ಸ್ವೀಟ್ ಫ್ಲೇವರ್ಸ್ ಇಷ್ಟ ಆಗೋದಿಲ್ಲ. ಅಂದರೆ ಇವಾಗ ಅವ್ನಿಗೆ ಹೊಟ್ಟೆ ಹಶ್ವಾಗುತ್ತಲ್ಲ, ಅದು ಬೇರೆ ಏನೂ ಕೂಡ ತಿನ್ನಿಸೋಕ್ಕಾಗೋದಿಲ್ಲ ಅಂತ ಹೇಳಿ ಅದನ್ನೇ ತಿಂದ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಆ್ಯಂಡ್ ಅವನಿಗೆ ನಮ್ಮ ಅಪ್ಪ ಅಂದರೆ ಇಷ್ಟ. ಸೊ ಅಪ್ಪನೂ ಇದ್ರಲ್ಲ, ಅವ್ರ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿ 1-2 ಅವರ್ಸ್ ಅಲ್ಲೇ ದೇವಸ್ಥಾನದ ಹತ್ರನೇ ಆಟ ಆಡಿಸ್ಕೊಂಡು ಇದ್ದರು. ಅವನು ಕೂಡ ಅವ್ರ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದ. ಅವನಿಗೇನಂದರೆ ನನಗಿಂತ ಅವರೇನಾದರೂ ಇದ್ದರೆ ನನ್ನ ಹತ್ರ ಬರೋದೇ ಇಲ್ಲ, ಅವ್ರ ಹತ್ರನೇ ಆಟ ಆಡೋದು ಹೀಗೆಲ್ಲ ಮಾಡ್ತಿರ್ತಾನೆ. ಫೀಡಿಂಗ್ ಬಾಟಲ್ನಲ್ಲಿರೋ ನೀರು ಕೊಟ್ಟಿಲ್ಲ ಅಂತ ಹೇಳಿ ಚೆಲ್ತಾನೆ, ಎಲ್ರಿಗೂ ಹಿಂಗೆ ಚುಮ್ಮೋದು ಮತ್ತು ನಗೋದು ಹಿಂಗೆ ಮಾಡ್ತಾನೆ. ಕೊಟ್ಟಿಲ್ಲ ಅಂತ ಹೇಳಿ ಅಳೋದು ಹೀಗೆಲ್ಲ ಮಾಡ್ತಿರ್ತಾನೆ ಆ್ಯಂಡ್ ದೇವಸ್ಥಾನದಿಂದ ಮನೆಗೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಕೆಲಸಗಳಿದೆ, ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ಆ್ಯಂಡ್ ಇದು ಸೆರ್ಲ್ಯಾಕ್ ಪೌಡರ್ನ ನಾನು ಬರಬೇಕಾದ್ರೆ ಇಲ್ಲ ಮೆಡಿಕಲ್ನಲ್ಲಿ ತೊಗೊಂಡು ಬಂದಿದ್ದು. 1-2 ಸ್ಪೂನ್ಸ್ ತಿಂದ ಅಷ್ಟೇ. ಸ್ವೀಟ್ ಫ್ಲೇವರ್ ಯಾವಾಗ ಸಿಕ್ತೋ ಅವನಿಗೆ ತಿನ್ನಲಿಲ್ಲ, ಹಾಗೆ ರಿಫ್ಯೂಸ್ ಮಾಡ್ದ. ಸೊ ಮನೆಗೆ ಕರ್ಕೊಂಡು ಬಂದಮೇಲೆ ಅವನು ಊಟ ಮಾಡಿದ್ದು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಮನೆಯಿಂದ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಲ್ಲಿ ತೋಟ ಇದೆ. ತೋಟ ಅಂದರೆ ಮೀಡಿಯಮ್ ಸ್ಪೇಸ್ ಅಷ್ಟೇ ಅದು. ಏನಂದರೆ ನಾವು ನಮ್ಮ ವೆಹಿಕಲ್ಸ್ ಪಾರ್ಕ್ ಮಾಡ್ಕೊಳ್ಳೋಕ್ಕೆ, ಹಿಂಗೇನಾದರೂ ಕೆಲಸಗಳಿದ್ದಾಗ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಸ್ವಲ್ಪ ಜಾಗ ಗಾರ್ಡನ್ ಥರ ಇಟ್ಕೊಂಡಿದ್ದೀವಿ ಅಲ್ಲಿ. ಹೂವಿನ ಗಿಡಗಳು ಅಥವಾ ತರಕಾರಿ ಗಿಡಗಳು ಈ ಥರ ಎಲ್ಲ ಹಾಕ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಜಾಗ ಇದೆ ಅಲ್ಲಿ. ಆ್ಯಂಡ್ ಅಲ್ಲಿ ಈ ಥರ ಅಂದರೆ ಇದು ಯಾರೂ ಹಾಕಿರಲಿಲ್ಲ, ಅದೇ ಬಿಟ್ಟಿತ್ತು. ಇದು ಅಂದರೆ ಜಾಸ್ತಿ ಖಾರ ಇರುತ್ತಲ್ಲ, ಆ ರೀತಿ ಮೆಣಸಿನ್ಕಾಯಿ ಅಂತ ಹೇಳಿದ್ರು. ಸೊ ಯಾವತ್ತೂ ತಿಂದಿರಲಿಲ್ಲಲ್ಲ, ಇವತ್ತು ಅದನ್ನೇ ಯೂಸ್ ಮಾಡೋಣ ಅಡುಗೆಗೆ ಅಂತ ಹೇಳಿ ಅದನ್ನು ಕಿತ್ಕೊಳ್ಳೋಣ ಅಂತ ಬಂದೆ. ಆ್ಯಂಡ್ ನಾನು ಬಂದಾಗ ಆಗಲೇ 7 o'clock ಆಗಿತ್ತು ಮಾರ್ನಿಂಗ್. ಸೊ ಹೇಗೂ ಬಿಸಿಲಿತ್ತಲ್ಲ, ಸ್ವಲ್ಪ ಹೊತ್ತು ಬಿಸಿಲಲ್ಲಿದ್ದಂಗೆ ಆಗುತ್ತೆ ಅಂತ ಹೇಳಿ ಬಂದೆ. ಆ್ಯಂಡ್ ಇಲ್ಲಿ ಪಾಪು ಹುಟ್ಟೋಕ್ಕಿಂತ ಮುಂಚೆ ನಾನು ತುಂಬ ರೋಸ್ ಪ್ಲ್ಯಾಂಟ್ಸ್ ಮತ್ತು ಈ ರೀತಿ ಎಲ್ಲ ಹಾಕಿದ್ದೆ. ಸೊ ನಾನು ಅಂದರೆ ಅಮ್ಮನ ಮನೇಲಿದ್ನಲ್ಲ ಇಷ್ಟು ದಿನ, ನೀರೆಲ್ಲ ಹಾಕ್ದಲ್ಲೇ ಸ್ವಲ್ಪ ಹಾಳಾಗಿಬಿಟ್ಟಿದ್ವು. ಸೊ ಇವಾಗ ಮತ್ತೆ ಎಲ್ಲದೂ ಹೊಸ ಪ್ಲ್ಯಾಂಟ್ಸ್ ತಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಮನೆ ಹತ್ರ ಒಂದು ದಾಸವಾಳ ಗಿಡಗಳಿದೆ, ಅದ್ರದ್ದು ಕಟ್ಟಿಂಗ್ಸ್ ಹಾಕಿದ್ದೆ. ಅದು ಎಲ್ಲ ಕೂಡ ಚೆನ್ನಾಗಿ ಬಂದಿದೆ, ಚಿಗುರಾಗಿದೆ. ಆ್ಯಂಡ್ ಇದು ರೋಸ್ ಪ್ಲ್ಯಾಂಟ್ಸ್, ಇದೊಂದೇ ಉಳಿದಿರೋದಷ್ಟು ರೋಸ್ ಪ್ಲ್ಯಾಂಟ್ಸಲ್ಲಿ ಅದೊಂದು ಗಿಡ ದೊಡ್ಡದಾಗಿದೆ ಅಷ್ಟೇ. ಆ್ಯಂಡ್ ಇಷ್ಟು ಮೆಣಸಿನ್ಕಾಯಿ ಸಿಕ್ತು. ಇನ್ನಂದರೆ ಚಿಕ್ಕದ ಗಿಡ, ಇನ್ನೂ ಸ್ವಲ್ಪ ಸಿಗುತ್ತೆ ಅಂತ ಅನಿಸುತ್ತೆ ಅದರಲ್ಲಿ. ಆ್ಯಂಡ್ ನನಗೆ ಇವಾಗ ನಾನು ಬಂದಿರೋ ಜಾಗದಲ್ಲಿ ಇರೋಕ್ಕೆ ತುಂಬ ಇಷ್ಟ. ಅಂದರೆ ಇದು ಊರಿಂದ ಸ್ವಲ್ಪ ಆಚೆ ಅಲ್ವಾ ಇರೋದು, ಸೈಲೆಂಟಾಗಿರುತ್ತೆ ಜಾಗ. ಅದರಿಂದ ನನಗೆ ಇಲ್ಲಿ ಬಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಇವಾಗ ಇದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಅಡುಗೆ ಮಾಡ್ಕೊಳ್ಬೇಕು. ಅಡುಗೆ ಕೆಲಸ ಎಲ್ಲ ಮುಗ್ದಿದ್ದಾಯಿತು. ಸ್ವಲ್ಪ ಹೊತ್ತು ಪಾಪು ಆಟ ಆಡ್ಸೋಣ ಅಂತ ಹೇಳಿ ಎತ್ಕೊಂಡಿದ್ದೀನಿ ಅವನ್ನ. ನಿಂತ್ಕೊಳ್ಳೋದು ಓಡಾಡೋದೆಲ್ಲ ಕಲಿತಾ ಇರೋದ್ರಿಂದ ಎಲ್ಲ ಕಡೆ ನಿಂತ್ಕೊಳ್ಳೋಕೆ ಹೋಗ್ತಾನೆ. ಬೆಡ್ನಲ್ಲಿ ಕಂಫರ್ಟಬಲ್ ಆಗಿರಲ್ವಲ್ಲ, ನಿಂತ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ, ಆಟ ಆಡ್ಕೊಳ್ತಾ ಇದ್ದಾನೆ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.